ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಜಾಮೂನ್ ಮಾಡ್ತಾಯಿದ್ದೀನಿ. ಜಾಮೂನ್ ವಿತ್ ನನ್ನ ಮಗಳದು ನಮ್ಮ ಹಸ್ಬೆಂಡನ ಲವ್ ನೋಡಿ. ಜಾಮೂನು ಮಾಡೋಕ್ಕೆ ಫಸ್ಟ್ ಪಾಕ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಅದೇ ಕಪ್ಪಲ್ಲಿ 3 ಕಪ್ ಸ್ವೀಟ್ ಜಾಸ್ತಿ ಬೇಕು. ಸ್ವೀಟ್ ಹಾಕ್ಕೊಂಡಿದ್ದೀನಿ, ಸಕ್ಕರೆನೇ. ಒಂದೇ ಪ್ಯಾಕ್ ತೊಗೊಂಡಿರೋದು ನಾನು ಜಾಮೂನ್ ಪ್ಯಾಕೆಟು. ಫುಲ್ ಎಲ್ಲ ಮಿಕ್ಸ್ ಮಾಡಿ ನೋಡಿ. ನನ್ನ ಮಗಳು ಆಲ್ರೆಡಿ ಡಿಸ್ಟರ್ಬ್ ಮಾಡೋಕೆ ಕೂತಿದ್ಲು ಗ್ಯಾಸ್ ಕಟ್ಟೆ ಮೇಲೆ. ಅವಳೇ ಮಿಕ್ಸ್ ಮಾಡ್ತೀನಿ ಅಂತೇಳಿ ಅದಕ್ಕೆ ಅವಳಿಗೊಂದು ಸ್ವಲ್ಪ ಸೈಡ್ ಕೂಡಿಸಿ ನಾನು ಮಿಕ್ಸ್ ಮಾಡಿಕೊಂಡು ಅದನ್ನ ಒಂಚೂರು ಒಂದು 2-3 ನಿಮಿಷ ಮಿಕ್ಸ್ ಮಾಡಿಕೊಂಡು, ನಾನು ಫುಲ್ ಗಟ್ಟಿಯಾಗೂ ನಾದಿಲ್ಲ, ಒಂದು ಸ್ವಲ್ಪ ನಾನು ತೆಳುವಾಗಿ ನಾದಿಲ್ಲ, ಒಂದು ಮೀಡಿಯಮ್ ಸೈಜು ಆಲ್ರೆಡಿ ಪಾಕ ರೆಡಿ ಮಾಡ್ಕೊತಿದ್ದೀನಿ. ಏಲಕ್ಕಿ ಹಾಕ್ಕೊಂಡೆ ಫ್ಲೇವರಿಗೋಸ್ಕರ, ಅದು ಘಮ ಚೆನ್ನಾಗಿ ಬರುತ್ತೆ. ಹಿಟ್ಟೆಲ್ಲ ರೆಡಿ ಮಾಡಿಟ್ಟಿದ್ನಲ್ವ, ಅದಕ್ಕೆ ಒಂದು ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡು ಉಂಡೆ ಮಾಡ್ಕೋಬೇಕು. ಕುದೀತಾ ಇದೆ, ಇನ್ನೊಂದು ಸ್ವಲ್ಪ ಕುದ್ಬಿಟ್ಟು ಆಫ್ ಮಾಡಿ ಇಟ್ಕೊಂಡ್ಬಿಡ್ಬೇಕು ಆ ಕಡೆ ತಣ್ಣಗಾಗೋವರೆಗೂ. ನೋಡಿ ಈ ಥರ ಎಲ್ಲ ಉಂಡೆ ಮಾಡಿ ಇಟ್ಕೊಂಡು ಆಲ್ರೆಡಿ ಎಣ್ಣೆ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಕಾಯ್ದ ತಕ್ಷಣ ಉಂಡೆ ಫುಲ್ ಶೇಪ್ ಒಂಥರ ಸ್ವಲ್ಪ ಎಲ್ಲ ಇದನ್ನು ಮಾಡ್ಕೊಂಡಿದ್ದೀನಿ. ಅದು ಆಮೇಲೆ ಇಲ್ಲೆಲ್ಲ ರೌಂಡಾಗಿ ಸಾಫ್ಟಾಗಿ ಸ್ವಲ್ಪ ತುಪ್ಪ ಹಚ್ಕೊಂಡು ಮಾಡ್ಕೋತಾ ಇದ್ದೀನಿ. ಆಲ್ರೆಡಿ ಎಣ್ಣೆ ಅಂತ ಕಾದಿದೆ. ನೋಡಿ ಉಂಡೆ ಮಾಡಿದ್ವೆಲ್ಲವನ್ನು ಎಣ್ಣೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇರಬೇಕು. ಸ್ಲೋ ಫ್ಲೇಮಲ್ಲೇ ಇಟ್ಕೋಬೇಕು, ಫಾಸ್ಟಾಗಿ ಇಟ್ಕೋಬಾರ್ದು ಅದನ್ನೇ. ನೋಡಿ ನಂದು ಒಂದು ಕೂಡ ಕ್ರ್ಯಾಕ್ ಆಗಿಲ್ಲ. ಯಾವಾಗಲೂ ಅಷ್ಟೇ ನನ್ನ ಜಾಮೂನಲ್ಲಿ ಒಂದು ಕ್ರ್ಯಾಕ್ ಆಗಲ್ಲ. ಆಮೇಲೆ ಅದು ಸಾಫ್ಟ್ನೆಸ್ಸು ಫುಲ್ಲು ಸ್ಮೂತು ಚೆನ್ನಾಗಿ ಬರುತ್ತೆ ನಂದು ಜಾಮೂನು. ಹಾಗಾಗಿ ಒಂದು ಟ್ರೈ ಇರಲಿ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ. ನೋಡಿ ರೆಡ್ಡಿಶ್ ಆಗೋವರೆಗೂ ಸ್ಲೋ ಫ್ಲೇಮಲ್ಲಿನೇ ಮಾಡಬೇಕು. ಅದನ್ನೇ ಸ್ವಲ್ಪ ರೆಡ್ ಆಗೋವರೆಗಿದ್ರೇ ಚೆನ್ನಾಗೆ. ಅದರಲ್ಲಿ ಸ್ಲೋ ಫ್ಲೇಮಲ್ಲಿ ಯಾಕಂದ್ರೆ ಒಳಗಡೆ ಒಂದು ಸ್ವಲ್ಪ ಫಾಸ್ಟಲ್ಲಿ ಇಟ್ಬಿಟ್ರೆ ಹಿಟ್ಟಿಟ್ಟು ಆ ಥರನೇ ಇರುತ್ತೆ. ಹಾಗಾಗಿ ಸ್ಲೋ ಫ್ಲೇಮಲ್ಲಿನೇ ಇಷ್ಟು ಉಂಡೆಗಳನ್ನು ಆ ಥರನೇ ಮಾಡಿಕೊಂಡೆ ನಾನು. ಯಾಕಂದರೆ ಜಾಮೂನ್ ಅಂದರೆ ಒಳಗಡೆ ಹಿಟ್ಟಿಟ್ಟಿದ್ದು ಹಸಿ ಇತ್ತಂದರೆ ಅದ್ರ ಫ್ಲೇವರೇ ಹೋಗ್ಬಿಡುತ್ತೆ, ಟೇಸ್ಟೂ ಚೆನ್ನಾಗಿ ಅನಿಸಲ್ಲ. ಜಾಮೂನ್ ಅಂದರೆ ಯಾರಿಗೆ ತಾನೇ ಬಾಯಲ್ಲಿ ನೀರು ಬರಲ್ಲ, ಎಲ್ಲರಿಗೂ ಇಷ್ಟ. ಸಣ್ಣ ಮಕ್ಕಳಿಗಂತೂ ಅಷ್ಟು ಇಷ್ಟ ಆಗುತ್ತೆ ಜಾಮೂನ್ ಅಂದರೆ. ಹಾಗಾಗಿ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡೆ ರೆಡ್ಡಿಶ್ ಆಗೋವರೆಗೂ ಸ್ವಲ್ಪ ಪೇಷನ್ಸಿಂದ ಅದನ್ನು ಫ್ರೈ ಮಾಡ್ಕೋತಾ ಇರಬೇಕು. ಎಲ್ಲ ಆಯಿತು. ಉಂಡೆ ಕೂಡ ಮಾಡ್ಕೊಂಡು ಫ್ರೈ ಮಾಡಿ ಇಟ್ಕೊಂಡೆ. ಪಾಕ ಕೂಡ ಸ್ವಲ್ಪ ಉಗುರು ಬೆಚ್ಚಗಿರಬೇಕು, ಆ ಥರನೇ ಇರಬೇಕು, ಫುಲ್ ತಣ್ಣಗೂ ಆಗಬಾರ್ದು. ಅದರಲ್ಲಿ ಅದೇ ಎಂಡಲ್ಲೇ ಒಂದು ಸ್ವಲ್ಪ ನಾನು ಶೇಂಗಾ ಎಲ್ಲ ಕರ್ಕೊಂಡಿದ್ದೆ. ನೋಡಿರಿ ನನ್ನ ಮಗಳು ಗ್ಯಾಸ್ ಕಟ್ಟೆ ಮೇಲೆ ಕೂತ್ಕೊಂಡು ಮೊಬೈಲ್ ಹೆಂಗೆ ನೋಡ್ತಾಳೆ. ಇಲ್ಲಿ ಮೊಬೈಲ್ ಕೊಟ್ಟಿದ್ದಕ್ಕೆ ನಾನು ಇಷ್ಟು ಮಾಡೋಕ್ಕೆ ಬಿಟ್ಟಿರೋದು. ಸ್ವಲ್ಪ ಎಣ್ಣೆ ಇದು ಕೂಡ ಪಾಕ ಕೂಡ ತಣ್ಣಗಾಗಿತ್ತು. ಅದಕ್ಕೆ ಕರೆದಿಟ್ಕೊಂಡಿರೋ ಇವು ಕೂಡ ಉಂಡೆ ಕೂಡ ತಣ್ಣಗಾಗಿದ್ವು. ಅದಕ್ಕೆ ಬೊಗೋನಿಯಲ್ಲಿನೇ ಫುಲ್ಲು ಪಾಕದಲ್ಲಿನೇ ಹಾಕಿ ನೆನೆ ಇಡಬೇಕು. ಅಷ್ಟರಲ್ಲಿ ಅವ್ರ ಅಪ್ಪ ಬರೋದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ನಾವು ಅವ್ರ ಅಪ್ಪಗೆ ಜಾಮೂನ್ ಮಾಡಿದ್ವಿ ಅಂತ ಹೇಳಿರಲಿಲ್ಲ, ಫಸ್ಟ್ ಶಿಫ್ಟ್ ಹೋಗಿದ್ದರು. ನೋಡಿ ನಾ ಬ್ಯಾಗ್ ಇಸ್ಕೊಂಡ್ಬಿಟ್ಟು ಇಷ್ಟು ಡವ್ ಮಾಡ್ತಾರೆ. ಬಂದ ತಕ್ಷಣ ಅವ್ರ ಅಪ್ಪಗೆ ಹೇಳ್ತಾಳೆ, ಅಪ್ಪ ಜಾಮೂನು ಮಾಡಿದ್ದಾರೆ ಅಂತಂದೇಳಿ ನೋಡಿ ಕೈ ಹಿಡ್ಕೊಂಡ್ಬಂದು ತೋರಿಸ್ತಾಳೆ. ಅವ್ರ ಅಪ್ಪಗೆ ಸ್ವೀಟ್ ಅಂದರೆ ಹೆವಿ ಇಷ್ಟ. ಅದರಲ್ಲಿ ಫುಲ್ಲು ಖುಷಿ. ಇಬ್ರಿಗೂ ಖುಷಿನೇ. ಜಾಮೂನ್ ಅಂದರೆ ನನ್ನ ಮಗಳಿಗೂ ಫುಲ್ ಇಷ್ಟ, ನಮ್ಮ ಮನೆಯವ್ರಿಗೂ ಫುಲ್ ಇಷ್ಟ. ಅದಕ್ಕೆ ಬೌಲ್ ಕೊಡು, ಸ್ಪೂನ್ ಕೊಡು, ನಾನು ಹಾಕ್ಕೊಡ್ತೀನಿ, ನಾನೇ ಸರ್ವ್ ಮಾಡ್ತೀನಿ. ಸ್ಪೂನ್ ಇಲ್ಲ ಪಪ್ಪ, ಸ್ಪೂನ್ ಇಲ್ಲ ಅಂತ ಹೇಳ್ತಿದ್ಲು. ಅದಕ್ಕೆ ಕೂತು ನೋಡಿ, ಅಯ್ಯೋ ದೇವ್ರೆ, ನಮಗೆ ಇಷ್ಟು ವಯಸ್ಸಿದ್ದಾಗ ಏನೂ ಗೊತ್ತಿರಲಿಲ್ಲ. ಈಗಲ ಮಕ್ಳಿಗೆ ಏನು ಹೇಳ್ಕೊಡೋದೇ ಬೇಡ, ಎಲ್ಲ ತಮಗೆ ಗೊತ್ತಾಗುತ್ತೆ. ಹಾಗೆ ತಾನೇ ಸರ್ವ್ ಮಾಡ್ತಾಯಿದ್ಲು. ನನಗೆ ನಾನು ಚೆನ್ನಾಗಿ ಮಾಡಿದ್ದೀನಿ, ಒಂದು ಇದಾಗಲಿಲ್ಲ, ಹಂಗೆ ಕ್ರ್ಯಾಕ್ ಬರಲಿಲ್ಲ, ಹಂಗೆ ಸ್ಮೂತಾಗಿ ಅಷ್ಟು ಚೆನ್ನಾಗಿ ಮಾಡಿದ್ದೀನಿ ಜಾಮೂನು. ಎಲ್ಲ ಒಡೆದಾಕ್ಬಿಡ್ತಾಳೇನೋ ಅಂತ ನನಗೆ ಭಯ ಇತ್ತು. ಅದರಲ್ಲಿ ಹೇಳ್ತಾಯಿದ್ಲು, ಪಪ್ಪ ಬರ್ತಾ ಇಲ್ಲ ಸ್ಪೂನಲ್ಲಿ ನೋಡು ಅಂತಂದು ಹೇಳ್ತಿದ್ಲು. ಬರುತ್ತೆ ನೋಡಮ್ಮ ಅಂತ ಅವರಪ್ಪ ಹೇಳ್ತಾಯಿದ್ರು. ಅದಕ್ಕೆ ಆದರೂ ಬಿಡಿ, ಅಲ್ಲಿ ಅರ್ಧ ಕಟ್ ಮಾಡಿದ್ದನ್ನು ಎರಡೂ ಕರೆಕ್ಟಂಗೆ ಹಾಕಿ ತಿನ್ನು ಅಂದರು. ಒಂದೇನಾ ಇನ್ನೊಂದು ಹಾಕು ಅಂತ ಹೇಳ್ತಿದ್ರು ಅವರಪ್ಪ. ಅದಕ್ಕೆ ಕರೆಕ್ಟಾಗಿ ಅದನ್ನು ಬೌಲ್ ಮಾಡಿದ್ದನ್ನೇ ಕರೆಕ್ಟ್ ಆಗೋವರೆಗೂ ಅವಳು ಬಿಡಲಿಲ್ಲ. ಒಂದು ಕರೆಕ್ಟಂಗೆ ಸ್ಪೂನಲ್ಲಿ ತೊಗೊಂಡು ಅವರಪ್ಪಗೆ ಹಾಕಿದಾದ್ಮೇಲೆ ಅವಳಿಗೆ ಓಕೆ ಇದು ಕರೆಕ್ಟು ಅಂತ ಜಸ್ಟಿಫೈ ಬಂದಾದಮೇಲೆ ಖುಷಿಯಾಗಿ ತಿನ್ನು ಪಪ್ಪ ಅಂತಂದೇಳಿ ಹೇಳ್ತಾಯಿದ್ಲು. ಅಯ್ಯೋ ದೇವ್ರೆ, ನಾವೇನು ಮಾಡಿದವ್ರಿಲ್ಲಿ ಏನೂ ಇಲ್ಲ. ಅವಳೊಂದು ಬೌಲಿಗೆ ಸರ್ವ್ ಮಾಡಿಕೊಟ್ಟಿದ್ದಕ್ಕೆ ಅಷ್ಟು ಖುಷಿ ಅವರಿಗೆ, ಅವ್ರ ಅಪ್ಪಗೆ. ನಾನೇ ತಿನ್ನಿಸ್ತೀನಿ ಅಂತ ಹೇಳ್ತಾಯಿದ್ಲು, ತಿನ್ನಿಸ್ತಾಯಿದ್ಲು. ನಾವು ಹೆಂಗಾಗೈತಿ ಅಂತ ಬಾಯಿ ಬಿಟ್ಟು ಕೇಳಿದರೆ ಅದಕ್ಕೇನು ರಿಪ್ಲೈ ಇರಲ್ಲ. ಅವ್ರ ಮಗಳು ತಿನ್ನಿಸಿದ ತಕ್ಷಣ ಸೂಪರಾಗಿದೆ, ಮಸ್ತ್ ಮಾಡಿದೀಯ ಮಗಳೇ ಅಂತಂದೇಳಿ ಅಷ್ಟು ಖುಷಿ ಇಬ್ಬರಿಗೂ. ಅಯ್ಯೋ ನೋಡೋಕ್ಕಾಗಲ್ಲಪ್ಪ. ಆದ್ರೂ ಇಬ್ಬರು ತಿನ್ನಿಸ್ತಾಯಿದ್ರು. ನಾವು ಇಲ್ಲಿ ಮಾಡಿದವರು ಬಾಯಿ ತಗೊಂಡು ಸುಮ್ಮನೆ ಕೂತಿದ್ವಿ, ತಿನ್ನಿಸ್ತಾರೇನೋ ಅಂತಂದೇಳಿ. ಅವರೇನಿಬ್ಬರು ನಮಗೆ ತಿನ್ನಿಸ್ಲಿಲ್ಲ, ತಾವೇ ಹೊಡಿತಾಯಿದ್ರು. ಓಕೆ ಬಿಡಿ, ಮಾಡಿದ್ದಕ್ಕೆ ಟೇಸ್ಟ್ ಇದೆ ಅಂತ ಹೇಳಿ ಚೆನ್ನಾಗಿ ಇಷ್ಟಪಟ್ಟು ತಿಂದರೆ ಅದೇ ಖುಷಿ ಅಲ್ವಾ.
ಹಾಗಾಗಿ ಆಯಿತು ತಿನ್ನಿರಿ ಅಂತಂದೇಳಿ ತಿನ್ನಿಸ್ತಾಯಿದ್ರು ಅವಳಿಗೆ. ಅಯ್ಯೋ ಖುಷಿ. ಆಯಿತು ಪರವಾಗಿಲ್ಲ ತಿಂದ್ಬಿಟ್ಟು ಚೆನ್ನಾಗೈತಿ ಅಂತ ಹೇಳಿದರೆ ಸಾಕು ನಮಗೆ. ಮಾಡಿದ್ದಕ್ಕೂ ಆಯ್ತಪ್ಪ ಮಾಡಿದ್ವಿ ಅನ್ನೋದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ನಾನು ತಿನ್ನಿಸ್ತೀನಮ್ಮ ಇದೇ ಬಾಯಲ್ಲಿ ಪಪ್ಪ ನಾನೇ ನಿಮಗೆ ತಿನ್ನಿಸ್ತೀನಿ ಅಂತಂದೇಳಿ ಅವಳು ತಿನ್ನಿಸ್ತಾ ಇದ್ಲು. ಅವರಪ್ಪ ಫುಲ್ ನೋಡಿ ಎಷ್ಟು ದೊಡ್ಡ ಬಾಯಿ ತೆಗಿತಾರೆ. ಮಕ್ಕಳು ಮಾಡಿದರೆ ಏನೇ ಮಾಡಲಿ ಅದೊಂಥರ ಖುಷಿನೇ. ಥ್ಯಾಂಕ್ ಯು. ವಿಡಿಯೋ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್